ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿಮಗೆಲ್ಲ ಗೊತ್ತಿದೆ KCET ಎಕ್ಸಾಮ್ ಆಗಸ್ಟ್ 28 ಮತ್ತು 29ಕ್ಕೆ ಫಿಕ್ಸ್ ಆಗಿದೆ, ಹೌದಾ? ಆ್ಯಂಡ್ ಮೊನ್ನೆ NTA JEE ಮೇನ್ ಎಕ್ಸಾಮನ್ನು ಡೇಟ್ಸನ್ನು ಅನೌನ್ಸ್ ಮಾಡಿಬಿಟ್ರು. ದಟ್ ಈಸ್ ಆಗಸ್ಟ್ 26, 27, 31, ಸೆಪ್ಟೆಂಬರ್ 1 ಆ್ಯಂಡ್ ಸೆಪ್ಟೆಂಬರ್ 2. ಇದರಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಿ ನೋಡಿದರೆ KCET ಯಾವಾಗ ಇತ್ತು ಅಂದರೆ ಇದೆ, ದಟ್ ಈಸ್ ಆಗಸ್ಟ್ 28 ಮತ್ತು 29 ಮತ್ತು 30th ಫಾರ್ ಹೊರನಾಡು ಆ್ಯಂಡ್ ಗಡಿನಾಡು ಕನ್ನಡಿಗರಿಗೆ ಕನ್ನಡ ಟೆಸ್ಟ್ ಇರ್ತದೆ, ಹೌದಾ? ಸೊ ಇವು 3 ದಿವಸವನ್ನು ಬಿಟ್ಟು NTA JEE ಮೇನ್ ಎಕ್ಸಾಮನ್ನು 26, 27, 31 ಆಫ್ ಆಗಸ್ಟ್, ಸೆಪ್ಟೆಂಬರ್ 1 ಮತ್ತು 2ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಸಜೆಷನ್ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಇನ್ನು KCET ಬಿಕಾಸ್ ಆಫ್ ದ JEE ಮೇನ್ KCETಯನ್ನು ಇನ್ನೂ ಪೋಸ್ಟ್ಪೋನ್ ಮಾಡಬಹುದು ಅಂದ್ರೆ ಹೇಳ್ತೀವಲ್ಲ, ಮನ್ಮೆ ಲಡ್ಡು ಪೂಟ ಅಂಥೇಳಿ. ಅಂದರೆ ಆ ರೀತಿ ಏನಾದರೂ ಆಸೆ ಇಟ್ಟುಕೊಂಡು ಇನ್ನೂ ಪೋಸ್ಟ್ಪೋನ್ ಆಗ್ತದ, ಪೋಸ್ಟ್ಪೋನ್ ಆಗುವಂಥ ನ್ಯೂಸ್ ಬಂದ ಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತಂದರೆ ನನ್ನ ಸಜೆಷನ್ ಇಷ್ಟೇ, ನೀವು ಈ ವರ್ಷ ಇಂಜಿನಿಯರಿಂಗು ಬಿಟ್ಬಿಡ್ರಿ, ಆಗೋದಿಲ್ಲ ನಿಮ್ಮ ಹತ್ರ. ಸೊ ನೀವು ಎಂಜಾಯ್ ಮಾಡಿರಿ. ಸೊ ನೆಕ್ಸ್ಟ್ ಇಯರ್ ಏನಾದರೂ ಸಾಧ್ಯ ಆದರೆ ಮಾಡುವಂತ್ರಿ, ಇಲ್ಲಾಂದರೆ BSc ಯಾವುದಾದ್ರೂ ಮಾಡುವಂತ್ರಿ. ಓಕೆ, ಇದು ನನ್ನ ಸಜೆಷನ್. ಸೊ ಅಂದರೆ ಯಾರೂ ಕೂಡ KCET ಪೋಸ್ಟ್ಪೋನ್ ಆಗ್ತದೆ JEE ಮೇನ್ ಎಕ್ಸಾಮ್ ಇರೋದಕ್ಕೆ ಅಂಥೇಳಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ JEE ಮೇನ್ ಎಕ್ಸಾಮನ್ನು KCET ಡೇಟ್ಸನ್ನು ಬಿಟ್ಟೇ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದವರಿಗೂ ಕೂಡ ಸಾಕಾಗ್ಬಿಟ್ಟಿದೆ ಅವರಿಗೆ, ಹೌದಾ? ಅಂದರೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದು, ಈ ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್ ನ್ಯೂಸನ್ನು ಅನೌನ್ಸ್ ಮಾಡೋದು, ಇದೆಲ್ಲ ಸಾಕಾಗಿಬಿಟ್ಟಿದೆ. ನನಗನ್ಸುವಂಥ ಪ್ರಕಾರ 99.99% KCETಯನ್ನು ಟಚ್ ಮಾಡೋದಿಲ್ಲ. KCET ಎಕ್ಸಾಮ್ಸ್ ವಿಲ್ ಬಿ ಆನ್ ಆಗಸ್ಟ್ 28th ಆ್ಯಂಡ್ 29th ಓನ್ಲಿ. ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹೇಗಿರ್ತದೆ, ಈಗೂ ಕೂಡ ಆಸೆ ಏನಂದರೆ JEE ಮೇನ್ ಎಕ್ಸಾಮ್ ರಿಸಲ್ಟ್, ಈಗ ಎಕ್ಸಾಮ್ ಡೇಟ್ಸನ್ನು ಅನೌನ್ಸ್ ಮಾಡಿರೋದಕ್ಕೆ KCET ಪೋಸ್ಟ್ಪೋನ್ ಆಗ್ತದ ಅಂಥೇಳಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ KCET ಪೋಸ್ಟ್ಪೋನ್ ಆಗ್ತದೆ ಅಂತ ನನ್ನ ಒಂದು ಕಮೆಂಟ್, ನೀವು ಯಾವುದಾದ್ರು ಹಳೆ ವಿಡಿಯೋ ಕಮೆಂಟನ್ನು ನೋಡಿದ್ರು ಕೂಡ ನಿಮಗೆ ಕಾಣಿಸ್ತದೆ KCET ಪೋಸ್ಟ್ಪೋನ್ ಆಗ್ತದೆ ಸರ್, 100% ಆಗ್ತದೆ ಅನ್ನೋ ಒಂದಷ್ಟು ಕಮೆಂಟ್ಗಳು ಸಿಗ್ತದೆ. ಬಟ್ ನನ್ನ ಫಸ್ಟ್ ಸಜೆಷನ್ ಇಷ್ಟೇ, KCET ಪೋಸ್ಟ್ಪೋನ್ ಆಗೋದಿಲ್ಲ. ಸೊ ಸಿಟ್ ಆ್ಯಂಡ್ ಸ್ಟಡಿ. ಎರಡನೇದು ಇಂಪಾರ್ಟೆಂಟ್ ಸಜೆಷನ್ ಟು ದೋಸ್ ಸ್ಟೂಡೆಂಟ್ಸ್ ಹೂ ಈಸ್ ರೈಟಿಂಗ್ ಬೋತ್ JEE ಮೇನ್ 4th ಸೆಷನ್ ಆ್ಯಂಡ್ KCET. ಬಹಳಷ್ಟು ಜನ ಬಹಳ ಕಡಿಮೆ ಜನ ಇರ್ತಾರೆ ಅಂಥವ್ರು, ಬಟ್ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ತಾ ಇದೆ. ನನ್ನ ಸಜೆಷನ್ ಇಷ್ಟೇ. ಈಗೇನಾಗ್ತದೆ, JEE ಮೇನ್ ಒಂದಷ್ಟು ಸೆಂಟರ್ಸ್ಗಳಿವೆ, ಹೌದಾ? ನೀವು ಯಾವುದೋ ಒಂದು JEE ಮೇನ್ ಎಕ್ಸಾಮ್ ಬರೆಯುವಂಥ ಒಂದು ಸೆಂಟರ್ನ ಸೆಲೆಕ್ಟ್ ಮಾಡಿರ್ತೀರಿ, ಆ್ಯಂಡ್ KCET ಎಕ್ಸಾಮಿಗೂ ಒಂದು ಸೆಂಟರ್ನ ಸೆಲೆಕ್ಟ್ ಮಾಡಿರ್ತೀರಿ. ಗೊತ್ತಿಲ್ಲ ನಮಗೆ JEE ಮೇನ್ 26, 27, 31, 1 ಮತ್ತು 2ನೇ ತಾರೀಕಲ್ಲಿ ನಿಮ್ಮ ಸೆಷನ್, ನಿಮ್ಮ ಸ್ಲಾಟ್ ಎಲ್ಲಿ ಬರ್ತದ ಅಂಥೇಳಿ ಗೊತ್ತಿರಲಿ. ಸೊ ನಿಮ್ಮ ಸ್ಲಾಟ್ ಎಲ್ಲಿ ಬರ್ತದ ಅಂತ ಗೊತ್ತಿರೋದಿಲ್ಲ. JEE ಮೇನಿಗೆ ಸೆಂಟರ್ಸ್ಗಳು ಕಡಿಮೆ ಇರ್ತದೆ KCETಗೆ ಕಂಪೇರ್ ಮಾಡಿದರೆ. ಈಗ ನನ್ನ ಸಜೆಷನ್ ಏನಂತಂದರೆ, ಯಾರ್ಯಾರು ಈಗ ಇನ್ನೂ KCET ಫಾರ್ಮ್ ಮುಗಿದಿದೆ, ಅದಕ್ಕೆ ಕರೆಕ್ಷನಿಗೆ 19ರಿಂದ ಟೈಮನ್ನು ಕೊಡ್ತಾರೆ. ಟೈಮ್ ಕೊಟ್ಟಾಗ ನಿಮ್ಮ ಸೆಂಟರನ್ನು ಚೇಂಜ್ ಮಾಡ್ಕೊಳ್ಳಿ. ಯಾರು ಅಂತ ಅಂದರೆ, ಯಾರು JEE ಮೇನ್ ಎಕ್ಸಾಮನ್ನು ಒಂದು ಸೆಂಟರಿಗೆ ಅಲಾಟ್ ಅಂದರೆ ಒಂದು ಸೆಂಟರ್ನ ಸೆಲೆಕ್ಟ್ ಮಾಡಿದ್ದೀರಿ, ಹೌದಾ? ಒಂದು ಫಸ್ಟ್ ಪ್ರಿಯಾರಿಟಿ ಸೆಂಟರ್ ಏನಿದೆ JEE ಮೇನ್, ಅದನ್ನೇ ನಿಮಗೆ 99% ಅದನ್ನೇ ಕೊಡ್ತಾರೆ. ಆ ಪ್ರಿಯಾರಿಟಿ ಸೆಂಟರಿಗೆ ನಿಯರೆಸ್ಟ್ ಇರುವಂಥ ಅಥವಾ ಅದೇ ಊರಲ್ಲಿ ಇರುವಂಥ ಸೆಂಟರ್ನ KCETಗೆ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಯಾಕೆ ಅಂತ ಅಂದರೆ, ನಿಮಗೆ ಏನಾದರೂ ಜಸ್ಟ್ ಇಮ್ಯಾಜಿನ್ 27ನೇ ತಾರೀಕು ನಿಮ್ಮದು JEE ಮೇನ್ ಬಂತು, ನೀವಿರೋದು ರಾಯಚೂರಲ್ಲಿ, ನೀವು ಧಾರವಾಡದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾ ಇದ್ರಿ. ಸೊ ಅದಕ್ಕೆ ಧಾರವಾಡ ಅಂತ ಸೆಂಟರ್ ಕೊಟ್ಟಿದ್ರಿ. ಸೊ ಧಾರವಾಡ ಅಂದರೆ ಹತ್ತಿರದ ಹುಬ್ಬಳ್ಳಿಯಲ್ಲಿ ಅವರು ಸೆಂಟರ್ನ ನಿಮಗೆ ಅಲಾಟ್ ಮಾಡಿದರು, ಯಾವುದು JEE ಮೇನ್ ಸೆಂಟರ್ನ. ಸೊ ನೀವಿರೋದು ರಾಯಚೂರಲ್ಲಿ, ಈಗ ಲಾಕ್ಡೌನ್ ಆಗಿದೆ, ಮನೆಗೆ ಹೋಗ್ಬಿಟ್ರಿ, ಹೌದಾ? ಈಗೇನಾಗ್ತದೆ, ನಿಮಗೆ KCETಯನ್ನು ನೀವು ರಾಯಚೂರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಸೆಂಟರ್ನ. ಓಕೆ, ಸೊ JEE ಮೇನನ್ನು 27ನೇ ತಾರೀಕು, ನಿಮ್ಮ ಹಣೆ ಬರೋಕ್ಕೆ 27ನೇ ತಾರೀಕು ಬಂದಂತ ಇಟ್ಕೊಳ್ಳಿ. 27ನೇ ತಾರೀಕಿಗೆ JEE ಮೇನ್ ಸೆಂಟರ್ ಇಲ್ಲಿ ಬಂದರೆ, ನೀವು ಇಲ್ಲಿ ಹುಬ್ಳಿಲಿ ಮುಗಿಸ್ಕೊಂಡು 27ನೇ ತಾರೀಕಿಗೆ ಎಕ್ಸಾಮ್ ಮುಗಿಸ್ಕೊಂಡು 28ರ ಬೆಳಗ್ಗೆ 10 ಗಂಟೆ ಒಳಗೆ ರಾಯಚೂರಿಗೆ ಹೋಗಬೇಕು. ಎಲ್ಲೋ ಬಸ್ ಸಿಗ್ತದೆ, ಇಲ್ಲ ಗಾಡಿ ಮಾಡ್ಕೊಂಡು ಹೋಗ್ತೀರಿ. ಬಟ್ ರಿಮೆಂಬರ್, ಏನಾಗ್ತದೆ, ಬಿಕಾಸ್ ಆಫ್ ದಟ್ ಟ್ರಾವೆಲ್ ಸ್ಟ್ರೆಸ್ ಆಗ್ತದೆ. ಎಕ್ಸಾಮನ್ನು ಬರೆಯೋದು ನಿಮಗೆ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಏನು ಮಾಡ್ಬೋದು ಅಂತಂದರೆ, ಒಂದು JEE ಮೇನ್ ಕರೆಕ್ಷನ್ಗೆ ಅಂತ ಬಿಟ್ಟಾಗ ನೀವು ಯಾವುದಾದ್ರೂ ಸೆಂಟರ್ ರಾಯಚೂರಲ್ಲಿ ಇದೆಯಾ ನೋಡಿಕೊಂಡು, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ರಾಯಚೂರಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ KCET ಸೆಂಟರಿಗೆ ಕರೆಕ್ಷನ್ ಬಿಟ್ಟಾಗ KCET ಸೆಂಟರ್ನ ಹುಬ್ಳಿ ಧಾರವಾಡದಲ್ಲಿ ಹಾಕ್ಕೊಳ್ಳಿ. ಅಟ್ಲೀಸ್ಟ್ 27ಕ್ಕೆ ಏನಾದ್ರು ಬಂದೇ ಬಿಡ್ತು ನಿಮ್ಮ ಹಣೆ ಬರ. ಸೊ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಈಗ 26ಕ್ಕೆ ಬರ್ಬೋದು ನಿಮ್ಮದು, ಇಲ್ಲ 2ನೇ ತಾರೀಕು ಸೆಪ್ಟೆಂಬರ್ 2ಕ್ಕೆ JEE ಮೇನ್ ಬರ್ಬೋದು. ಸೊ ಹಾಗಿದ್ದಾಗ ಅವರೇನು ಕರ್ನಾಟಕ ಸ್ಟೂಡೆಂಟ್ಸು CET ಬರೀತಾರೆ ಅಂತೇಳಿ ಸೆಪ್ಟೆಂಬರ್ 2ಕ್ಕೆ ಇಡೋಣಂತೆ, ಅಥವಾ ಆಗಸ್ಟ್ 26ಕ್ಕೆ ಇಟ್ಬಿಡೋಣಂತೆ, ಹಾಗೇನಿರೋದಿಲ್ಲ.
ಯಾಕಂದ್ರೆ ಸಾಫ್ಟ್ವೇರ್ ಅಲಾಟ್ ಮಾಡುವಂಥದ್ದು, ಹೌದಾ? ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ನನ್ನ ಸಜೆಷನ್ ಇಷ್ಟೇ. ಸೊ ಮುಂದೆ ನಿಮ್ಮ ಯಾವುದು ಜಿ ಇ ಮೇನ್ 4th ಸೆಷನ್ ಬರೆಯೋರಾಗಿದ್ದರೆ ಆ ಸೆಷನ್ಗೆ ಯಾವ ಫಸ್ಟ್ ಪ್ರಿಯಾರಿಟಿ ಸೆಂಟರ್ ಕೊಟ್ಟಿದ್ದೀರಿ ಆ ಸೆಂಟರಿಗೆ ಹತ್ತಿರವಾಗಿ KCET ಸೆಂಟರ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ KCET ಸೆಂಟರ್ನ ಹತ್ತಿರ ಜಿ ಇ ಮೇನ್ ಕರೆಕ್ಷನ್ ಕೊಟ್ಟಾಗ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಅಂತಿಲ್ಲ. ನಿಮ್ಮ ಲಕ್ಕಿಗೆ ಸೆಪ್ಟೆಂಬರ್ 2ಕ್ಕೆ ಎಕ್ಸಾಮ್ ಜಿ ಇ ಮೇನ್ ಬಂತು ಅಂತಂದರೆ ನೀವು ಹುಬ್ಳಿಗೆ ಇಲ್ಲಿ ಬಂದರೆ ಟ್ರಾವೆಲ್ ಯು ಕ್ಯಾನ್ ಈಸಿಲಿ ಡೂ ದ್ಯಾಟ್. ಬಟ್ ನಮ್ಮ ಮೇನ್ ಇಂಟ್ರೆಸ್ಟ್ ಇರೋದು CET ಮೇಲೆ, ಹೌದಾ? ಯಾಕಂದರೆ ಜಿ ಇ ಮೇಲೆ ಎಷ್ಟು ಜನ ನೀವು IITದಲ್ಲಿ ಸೆಲೆಕ್ಷನ್ ಮಾಡ್ಕೋತೀರಿ. ನಮ್ಮ ಇಂಪಾರ್ಟೆಂಟ್ ನಮ್ಮ ಮೇನ್ ಏಮ್ ಇದೆ CETಯಲ್ಲಿ ಗುಡ್ ರ್ಯಾಂಕ್ ತೊಗೊಳ್ಳೋದು. ಅದಕ್ಕಾಗಿ CETಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು. ಸೊ CET ಸೆಂಟರ್ಗೆ ಹತ್ತಿರ ಇರುವಂಥ ಜಿ ಇ ಮೇನ್ ಸೆಂಟರ್ ನೀವು ಹಾಕ್ಕೊಳ್ಳೋದು ನನ್ನ ಒಂದು ಸಜೆಷನ್ ಅಷ್ಟೇ. ಓಕೆ, ಸೊ ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. 2 ಎಕ್ಸಾಮ್ ಒಂದೇ ಸಲ ಬಂದುಬಿಡ್ತದಪ್ಪ ಅಂಥೇಳಿ ನಿಮ್ಮ ಪ್ರಿಪ್ರೇಷನನ್ನು ಕರೆಕ್ಟಾಗಿ ಮಾಡ್ಕೋತಾ ಇರಿ. ಸೊ ಪ್ರಿಪ್ರೇಷನ್ ಒಳ್ಳೆಯದಾಗಿದ್ದರೆ ಯಾವುದೇ ರೀತಿ ಟೆನ್ಷನ್ಗಳು ನಮಗೆ ಸಿಗೋದಿಲ್ಲ. ಯಾರಿಗೆ ಪ್ರಿಪ್ರೇಷನ್ ಇಲ್ಲ ಅವರು ಇವೆಲ್ಲ ಎಕ್ಸ್ಕ್ಯೂಸ್ಗಳನ್ನು ಹುಡುಕ್ತಾ ಹೋಗ್ತಾರೆ. ಅಂದರೆ ಜೆ ಇ ಮೇನ್ ಮತ್ತು KCET 2 ಒಂದೇ ಸಲ ಬಂದುಬಿಟ್ಟದಪ್ಪ, ನಾ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಚಿಂತೆ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋದ್ರ ಬದಲಿಗೆ ಆ ಟೈಮನ್ನು ಓದೋದ್ರಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತದೆ, ಅದು ನಿಮಗೂ ಗೊತ್ತಿದೆ. ಸೊ ಇಷ್ಟು ನಾನಿವತ್ತು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಯಾರು ಜಿ ಇ ಮೇನ್ 4th ಸೆಷನ್ ಬರೀತೀರಿ ಸ್ವಲ್ಪ ಕೇರ್ಫುಲ್ಲಾಗಿ ಸೆಂಟರನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ KCET ಇರುವಲ್ಲಿ. ಸೊ ಇದು ಇವತ್ತಿನ ವಿಷಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.